ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮೇಘ್ನಾನ್ ಬ್ಲಾಗಲ್ಲಿ ನಾನು ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಮತ್ತು ಮೇಘ್ನಾನ್ ಕಾಲೇಜ್ಸು ಆ್ಯಂಡ್ ಇವತ್ತು ನಮ್ಮ ವುಮೆನ್ಸ್ ಡೇ ಸ್ಪೆಷಲ್ಗೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ತೋರಿಸ್ತೀನಿ ಯಾರೆಲ್ಲ ಇದ್ದಾರೆ ಕಾರಲ್ಲಿ ಅಂತ. ಹಾಂ, ಮೇಘ್ನಾ ಹಾಯ್ ಮಾಡು. ಭಾಗ್ಯ ಹಾಯ್ ಮಾಡಿ. ಹಲೋ. ಅವ್ರದ್ದು ಯೂಟ್ಯೂಬ್ ಚಾನಲ್. ಎಷ್ಟು ಜನ ಇದ್ದೀವಿ. ಇನ್ನೂ ಒಬ್ಬರಿದ್ದಾರೆ ಮುಂದ್ಗಡೆ ಕೂತ್ಕೊಂಡಿದ್ದಾರೆ, ಕಾಣಿಸಲ್ಲ. ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಗೊತ್ತಿಲ್ಲ. ಆ್ಯಕ್ಚುಲಿ ನೋಡಬೇಕು ಎಲ್ಲ ಕರ್ಕೊಂಡು ಹೋಗ್ತಾರೆ ಅಂತ. ಬಾಯ್ ಬಾಯ್, ಮತ್ತೆ ಸಿಗ್ತೀನಿ. ಹಾಯ್ ಗಾಯ್ಸ್, ಈಗ ಜಸ್ಟ್ ನಾವು ಲೂಲು ಮಾಲಿಗೆ ರೀಚ್ ಆದ್ವಿ. ಸೊ ಯಾವುದು ಸ್ಪೆಷಲ್ ಅಂತ ಹೇಳಿದ್ರೆ ವುಮೆನ್ಸ್ ಡೇ ಸ್ಪೆಷಲ್. ಸೊ ಇವತ್ತು ನನ್ನ ಕೊಲೀಗ್ ಆಗಿರೋ ನಿಶ್ಚಿತ್ ಅವರು, ಸಿಂಗರ್ ಅಪ್ಕಮಿಂಗು. ಸೊ ಇವತ್ತು ವಿಡಿಯೋ ಮಾಡ್ತಾ ಇದ್ದಾರೆ. ಕ್ರೆಡಿಟ್ ಗೋಸ್ಟ್ ಇವತ್ತು ನಿಶ್ಚಿತಕ್ಕೋಸ್ಕರನೇ ವ್ಲಾಗ್ ಮಾಡ್ತಾ ಇರೋದು. ಸೊ ಸ್ಪೆಷಲ್. ಆ್ಯಂಡ್ ಇನ್ನೊಬ್ಬರನ್ನ ಪರಿಚಯ ಮಾಡ್ಕೊಡ್ತೀನಿ. ಸೊ ಇವರು ನಮ್ಮ ಕೊಲೀಗ್ ಹೊಸದಾಗಿ ಜಾಯ್ನ್ ಆಗಿದ್ದಾರೆ. ಸೊ ಹೊಸದಾಗಿ ಆಲ್ರೆಡಿ ಈಗ ಒಂದು 3 ಮಂತ್ಸ್ ಆಯ್ತೇನೆ, 4 ಮಂತ್ಸ್ ಆಗಿದೆ. ಸೊ ಇವ್ರ ಹೆಸರು ಚಿತ್ರ ಅಂತ ಹೇಳಿ. ಸೊ ಇವತ್ತು 3 ಜನಕ್ಕೂ ನಮ್ಮ ಆಫೀಸಿಂದ, ನಮ್ಮ 3 ಜನಕ್ಕಲ್ಲ ವುಮೆನ್ಸಿಗೆಲ್ಲ ಇಷ್ಟೊಂದು ಆನ್ ಮಾಡಿರಲಿಲ್ಲ. ಆನ್ ಮಾಡಿದ್ದೆ. ಇವತ್ತು ನಮ್ಮ ಆಫೀಸಲ್ಲಿ ವುಮೆನ್ಸ್ ಡೇ ಸ್ಪೆಷಲ್ಗೋಸ್ಕರ ನಮಗೆ ಲೂಲು ಮಾಲ್ ಕರ್ಕೊಂಡು ಬಂದಿದ್ದಾರೆ. ಸೊ ಇದರಲ್ಲಿ ಯಾವ ಥರ ವುಮೆನ್ಸ್ ಡೇ ಸ್ಪೆಷಲ್ಗೋಸ್ಕರ ಇಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಲೂಲು ಮಾಲ್ನಲ್ಲಿ. ಸೊ ನೋಡ್ತೀರಾ. ಆಲ್ರೆಡಿ ಅದು ಹೇಳಿದ್ವಲ್ಲ ಎಲ್ಲದನ್ನು. ಓಕೆ, ಸೊ ಇವಾಗ ಈ ಕಡೆ ತೋರಿಸಿ ಸ್ವಲ್ಪ ನೋಡಿ. ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಎಸ್, ಇಷ್ಟೊಂದು ಜನ ನಾವು ಬಂದಿದ್ವಿ. ಇನ್ನೂ ತುಂಬ ಜನ ಇದ್ದಾರೆ, ಬಟ್ ಅವರೆಲ್ಲ ಮೊದಲೇ ಅಲ್ಲಿ ಹೋಗಿದ್ದಾರೆ ಅನಿಸುತ್ತೆ. ನಾವು ಅವ್ರನ್ನ ಈಗ ರೀಚ್ ಆಗೋಣ. ಚೇಂಜ್ ಆಗಿಲ್ಲ, ಇರಿ ಅವ್ರದ್ದೇ ಇದೆ ನೇಮ್. ಸರಿ, ಇರು ಹೋಗೋಣ. ಒಂದೂ ಆಗಿಲ್ಲ ವಿದ್ಯಾ. ಅವ್ರು ನನಗೆ ಕೊಟ್ಟರಪ್ಪ. ಇಲ್ಲ ಹೋಗುತ್ತೆ. ವೆಯ್ಟ್ ಆಗಿರೋ ತಗೊಂಡ್ಬಿಡು. ಅಯ್ಯೋ ಅಪ್ಪ, ಇವರೇ ಹೋಗ್ತಾರೆ ಅನ್ಸ್ತಾ. ಹೋಗಿಲ್ವಾ? ನಾನು ಕಳಿಸಿದ್ದೆ ಆಯ್ತಾ. ಇರಿ ನೋಡೋಣ ಚೇಂಜ್ ಆಗುತ್ತಾ ಅಂತ. ಇರಿ ಆಗ್ತಾ ಇರ್ಬೋದಾ? ಬಿಸಾಡ್ಬೇಡ, ಕೆಳಗೆ ರೋಲ್ ಮಾಡು. ಬಿಸಾಡ್ಬೇಡ, ಕೆಳಗೆ ಬಿಡು. ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್. ಹಾಯ್ ಗೈಸ್, ಇವತ್ತೆಲ್ಲರೂ ಸ್ಪೆಷಲ್ ಆಗಿ ನಾವು ನಮ್ಮ ಆಫೀಸಿಂದ ವುಮೆನ್ಸ್ ಡೇ ಸ್ಪೆಷಲ್ ನಮ್ಮನ್ನ ಲೂಲು ಮಾಲ್ಗೆ ಕರ್ಕೊಂಡ್ಬರ್ತಾರೆ. ಸೊ ನಮ್ಮ ಆಫೀಸ್ ಟೀಮ್ ಹಾಯ್ ಮಾಡಿ ನಮ್ಮ ಆಫೀಸ್ಗೆ ಪ್ಲೀಸ್ ಸಪೋರ್ಟ್ ಹಾಯ್ ಹಾಯ್ ಗೈಸ್, ನಾವೆಲ್ಲರೂ ವುಮೆನ್ಸ್ ಡೇ ಸ್ಪೆಷಲ್ ಯಾವ ಮಾಲ್ ಇದ್ದದ್ದು? ಲೂಲು ಮಾಲ್. ಸೊ ನಾನಿದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಬಟ್ ಫಸ್ಟ್ ಟೈಮ್ ಬಂದಾಗ ಫ್ಯಾಮಿಲಿ ಜೊತೆ ಬಂದಿದ್ದೆ. ಸೆಕೆಂಡ್ ಟೈಮ್ ಆಫೀಸ್ ಜೊತೆಗೆ, ಇದು ಆಫೀಸಿಂದಲೇ ಇಲ್ಲಿ ನಮ್ಮನ್ನ ಕರ್ಕೊಂಡು ಬರ್ತಾರೆ. ಸೊ ಏನೆಲ್ಲ ಇರುತ್ತೆ ಅಂತೇಳಿ ಒಂದೊಂದನ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಇವಾಗ ನಾವು ಲಂಚ್ ಮಾಡ್ಕೊಂಡು ಹೋಗೋಣ. ಯಾಕಂದರೆ ತುಂಬ ಹೊಟ್ಟೆ ಹಸಿತಾ ಇದೆ. ಸೊ ಅವಳು ಮುಖ ತೋರಿಸು. ಅವಳು ನಾನ್ ವೆಜ್ ತಿನ್ನಕ್ಕೆ ಹಾಜರು. ಬಿಕಾಸ್ ನಾನು ಪ್ಯೂರ್ ವೆಜಿಟೇರಿಯನ್. ಚಿತ್ರ ಇವಾಗ ಒಂದಿನ ವೆಜ್ ಆದರೂ ತಿನ್ಬೋದಲ್ಲ, ಯಾಕೆ? ವೇಟ್ ಗೈಸ್. ಯಾಕೆ
ನೀವು ವೆಜಿಟೇರಿಯನ್, ಇವ್ರು ನಾನ್ ವೆಜಿಟೇರಿಯನ್, ಬಟ್ ಇವರೆಲ್ಲ ನನಗೋಸ್ಕರ ಇವತ್ತು ವೆಜ್ ತಿಂತಾರೆ. ಅಷ್ಟ ಚೂರು ಈ ಕಡೆ ಬನ್ನಿ. ಇವತ್ತು ವುಮೆನ್ಸ್ ಡೇ ಸ್ಪೆಷಲ್ ಅಲ್ವಾ? ನೀವು ಇವತ್ತು ನಮ್ಮ ವುಮೆನ್ಸ್ ಅಂತ ಹೇಳಿದ್ರೆ ಇವತ್ತು ಯಾವುದೇ ಥರ ಹಿಂಸೆ ಮಾಡಬಾರ್ದು ಅಂತ ಅರ್ಥ. ಅಲ್ಲ, ನೀವು ಇವತ್ತು ಮೆನ್ಸ್ ಹತ್ರ ಏನ್ ಬೇಕಾದ್ರೂ ಕೇಳ್ಕೋಬಹುದು. ನೀವು ಹೇಳಿ, ನನಗೋಸ್ಕರ ಇವತ್ತು ಎಲ್ಲರೂ ನಾನ್ ವೆಜ್ ತಿಂಡಿ ವೆಜ್ ತಿಂಡಿ. ಓಕೆ, ನಿಮ್ಗಿಂತ ಸ್ಟಾರ್ಟ್ ಮಾಡೋಣ. ಅವ್ರು ತಿನ್ನಲ್ಲಂತೆ. ಈಗ ಇವರು ನನಗೋಸ್ಕರ ಪ್ರಾಣನೇ ಕೊಡ್ತಾರೆ, ಚಿತ್ರಾ ಶೆಟ್ಟಿ ಅವರು. ಸೊ ಚಿತ್ರಾ ಶೆಟ್ಟಿ ಅವರೇ, ನಾನು ವೆಜ್ ತಿಂದಿದ್ದೀನಿ, ನಾನ್ ವೆಜ್ ತಿಂದಿದ್ದಲ್ಲ. ಯಾಕೆ ಅದಕ್ಕೆ ತಿಂದಿಲ್ಲದೆ ಇರೋದೇ ಪ್ರಾಬ್ಲಮ್ ಆಗೋದು, ತಿನ್ನೋದಕ್ಕೆ ಪ್ರಾಬ್ಲಮ್ ಹಾಗಂತೀರಾ? ಓಕೆ, ನೋಡೋಣ ಯಾರ್ಯಾರು ಏನೇನು ಆರ್ಡರ್ ಮಾಡ್ತಾರೆ ಅಂತೇಳಿ. ನನಗೋಸ್ಕರ ವೆಜ್ ಯಾರೆಲ್ಲ ತಿಂತಾರೆ ಅಂತೇಳಿ ಆಲ್ಮೋಸ್ಟ್ ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ, ನೀವು ವೆಜಿಟೇಬಲ್ ಹತ್ರ ಎಲ್ಲ ವೆಜ್ ಹೌದು ಅಷ್ಟೇ. ಓಕೆ, ನಾನು ಆಲ್ರೆಡಿ ಅಲ್ಲಿ ಸೀಟು ರಿಸರ್ವೇಷನ್ ಆಗಿದೆ, ನನಗೇನು ಭಯ ಇಲ್ಲ, ಪರವಾಗಿಲ್ಲ. ಏನು ಮಾಡೋದು ಹೇಳಿ, ನಾವು ವೆಜಿಟೇರಿಯನ್, ವೆಜ್ ತಿನ್ನೋಣ, ಏನು ಮಾಡೋದು. ಮತ್ತೆ ಗಾಯ್ಸ್